ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರು. ಇದೇನ್ರಿ ಇದು ಮತ್ತೊಂದು ಬಾಂಬ್ ಸಿಡಿತ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಕ್ಯಾಬಿನೆಟ್ದಲ್ಲಿ ಮತ್ತೊಬ್ಬರು ನಮಗೆ ಖಾತೆ ಬೇಕಾಗಿಲ್ಲಪ್ಪ. ಈಗಂತೂ ಒಬ್ಬರು ರಾಮಲಿಂಗಾರೆಡ್ಡಿ ಅವರು ಶುರು ಮಾಡಿದ್ದಾರೆ. ಅದೇ ಕಾಲಕ್ಕೆ ಸತೀಶ್ ಅವರು ತಮ್ಮ ಮೌನ ಯುದ್ಧವನ್ನು ಸಾರಿ ಬಿಟ್ಟಂಗೆ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಕೆ ಎಸ್ ಮುನಿಯಪ್ಪನವರು ಆಹಾರ ಮತ್ತು ನಾಗರಿಕ ಪೂರೈಕೆ ಗ್ರಾಹಕರ ವ್ಯವಹಾರ ಇದು ಬೇಡಪ್ಪ, ನಮಗೆ ಸಮಾಜ ಕಲ್ಯಾಣ ಕೊಡ್ಬೇಕೈತೆ. ನಾ ಬಿಡಿದ್ದು ನಿಮಗೆ ಇದನ್ನ ಕೊಟ್ರಿ, ನನ್ನ ಬೇಡಿಕೆ ಅದಾಗಿತ್ತು ಅಂತೇಳಿ ಅವರು ರಾಜೀನಾಮೆಗೆ ಮುಂದೆ ಆಗ್ತಾಯಿದ್ರು. ಸುತ್ತಿ ಬರ್ತಾಯಿದ್ದವು. ಏನಿದು ಈ ಏಕಾಏಕಿಯಾಗೆಲ್ಲ ಹಿರಿಯರು ರಾಮಲಿಂಗಾರೆಡ್ಡಿ, ಸತೀಶ್ ಅವರು, ಈಗ ಪಾಪ ಅವ್ರು ಸತೀಶರು ರಾಜೀನಾಮೆ ಮಾತಾಡಲಿಲ್ಲ. ನೋಡೋಣ ಅವ್ರು ಮುಂದೆ ಏನಾಗ್ತದೆ. ಯಾಕಂದರೆ ಇವರ ಸ್ಫೂರ್ತಿಯಿಂದ ಮತ್ತು ಅವರು ಸಿಡಿಬಹುದಲ್ಲ, ಹೇಳಿಕ್ಕೆ ಸಾಧ್ಯ ಇಲ್ಲ. ಏನೋ ಆಗಲಿ, ನಮ್ಮ ಕೆ ಎಸ್ ಮುನಿಯಪ್ಪನವರು ಈ ವಿಷಯದಲ್ಲಿ ನಮಗೆ ಸಮಾಜ ಕಲ್ಯಾಣ ಇಲಾಖೆ ಬೇಡಿದ್ನಪ್ಪ ನಾನು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅವರು ರಾಜೀನಾಮೆ ಕೊಟ್ಟರು, ಯಾರೂ ಆಶ್ಚರ್ಯಪಡಬೇಕಾಗಿಲ್ಲ. ಯಾಕಿದು ಒಂದರಿಂದ ಒಂದು ಸಾಡ್ಲೆ ಸ್ಫೋಟ ಆಗ್ಲಿಕ್ಕಿದ್ದಾರೆ. ನಿಜವಾಗಿಯೂ ಇವು ಯಾವೂ ಆಗಬಾರ್ದಾಗಿತ್ತು. ಯಾಕೆ ಇವ್ರ ಜೊತೆ ಮಾತಾಡಲಿಲ್ವಾ, ಇವ್ರ ಜೊತೆ ಚರ್ಚೆ ಮಾಡಿಲ್ವಾ ಹೈಕಮಾಂಡು? ಇವತ್ತು ಹೈಕಮಾಂಡಿಗೆ ಎದುರಾಗಿ ನಿಂತಿದ್ದಾರೋ ಅದು ಡಿ ಕೆ ಶಿ ಎದ್ದು ಮಾಡಿದೋ ಅದು ಬೇರೆ ವಿಷಯ. ಇಲ್ಲಿ ಮುಖ್ಯ ಇಲ್ಲಿ ಡಿ ಕೆ ಶಿ ಅವರ ಡಿಸ್ಕ್ರಿಷನರಿ ಪವರ್ ಇರ್ತದೆ. ಮುಖ್ಯಮಂತ್ರಿ ಇವರ ಸ್ವತಃ ತೊಗೊಂಡಿದ್ದಾರೆ ಡಿಸಿಷನ್ನ, ಏನು ಹೈಕಮಾಂಡ್ ನೆಲಗಟ್ಟಿನಲ್ಲಿ ತೊಗೊಂಡಿದ್ದಾರೆ. ಇಲ್ಲಿವರೆಗೆ ನಾವು ಎಲ್ಲರೂ ಕೇಳಿದಂಗೆ ಹೈಕಮಾಂಡ್ ನೆಲಗಟ್ಟಿನಲ್ಲಿ ಇರಬಹುದು ಅಂತ ತರ್ಕ. ನಮ್ಮ ಡಿ ಕೆ ಶಿ ಅವರು ಕೇಳ್ತಾಯಿದ್ರು, ನಮ್ಮ ಸ್ವತಂತ್ರವಾಗಿ ಡಿಸಿಷನ್ ತೊಗೊಳಿಕ್ಕೆ ಕೊಡ್ರಪ್ಪ ನಮಗಂತೇಳಿ. ಆ ಸ್ವತಂತ್ರ ತೊಗೊಂಡಿದ್ದಕ್ಕೆ ಪರಿಣಾಮನ ಇದು ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದನ್ನೆಲ್ಲ ನೋಡಿದಾಗ ಸಹಜವಾಗಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮುಂಬರು ಬಂತು. ಈಗ ಸಮೀಪದಲ್ಲಿ ಗ್ರೇಟರ್ ಬ್ಯಾಂಗ್ಳೂರ್ದು ಎಲೆಕ್ಷನ್ಸ್ ಇದ್ದಾವೆ, ಭಾಳ ಮತ್ತು ಗ್ರಾಮ ಪಂಚಾಯತಿಗಳಿದ್ದಾವೆ. ಅದೇ ಕಾಲಕ್ಕೆ ಜಿಲ್ಲಾ ಪಂಚಾಯತ್ ಇದ್ದಾವೆ, ತಾಲೂಕು ಪಂಚಾಯತ್ ಇದ್ದಾವೆ. ಮತ್ತು ಈ ರೀತಿ ಇವರೆಲ್ಲ ಖಾತೆಗಾಗಿ ಹೇಳಿದ್ರೆ ಮುಂದೆ ಕಾಂಗ್ರೆಸ್ನ ಗತಿ ಏನು? ನಿಜವಾಗೂ ನಮ್ಮ ಡಿ ಕೆ ಶಿ ಅವರು ಏನೇನೋ ಮೂರ್ತ ನೋಡೆ ಮತ್ತೇನು ನೋಡೆ ಏನೇನೋ ಮಾಡಿದರು. ಯಾಕಿದೆ ಮೊದಲಿಗೆ ಪಾಪ ಅವ್ರು ಅಡ್ಡಗಾಲು ಬರ್ತಾಯಿದ್ರು. ಆ ಮೂರ್ತಗಳು ಸರಿ ಇಲ್ವಾ? ಹೇಗೆ ಒಳ್ಳೊಳ್ಳೆ ಭವಿಷ್ಯಶಾಸ್ತ್ರಜ್ಞರಿಂದ ಅಥವಾ ಗುರುಗಳಿಂದ ತೆಗೆದುಕೊಂಡು ನಿರ್ಧಾರ ತಗೊಂಡು ಅವ್ರ ಹೇಳಿಕೆಯಿಂದ ಇವರು ಪಾಪ ಪ್ರಮಾಣ ವಚನ ತೆಗೆದುಕೊಂಡ್ರು ಸಹಿತ ಇದು ಯಾಕೆ ಆಗ್ಲಿಕ್ಕತ್ತದಂತ. ಇದನ್ನು ಡಿ ಕೆ ಶಿ ಅವ್ರಿಗೆ ಪಾಪ ಅವ್ರಿಗೆ ತೊಂದರೆ. ನಿಜವಾಗಿಯೂ ಏನು ಆರಂಭ ಭಾಳ ಚಂದ ಶುರು ಮಾಡಿದ್ದಾರೆ. ಆರಂಭ ಎಲ್ಲ ಡಿಪಾರ್ಟ್ಮೆಂಟ್ ಕರೆಸಿದ್ದು, ಮಾತಾಡಿದ್ದು, ಡಿಸಿಷನ್ ತೊಗೊಳ್ಳೋದು, ಜಲ್ದಿ ಮುಗಿಸ್ಬೇಕಂತ ಹೇಳಿದ್ದು. ಯಾಕಂದರೆ ಈಗ ಕೇವಲ 2 ವರ್ಷ ಮಾತ್ರ ಇದ್ದಾವೆ, ಅದರಲ್ಲಿ ತಮ್ಮ ಶಕ್ತಿಯನ್ನು ತೋರಿಸ್ಬೇಕಾಗ್ಯದು. ಇಂಥ ಸಂದರ್ಭದಲ್ಲೇ ಒಂದಿಷ್ಟು, ಯಾಕಂದ್ರೆ ಇಂಡಿಯಾದಲ್ಲಿ ಪಕ್ಷ ಹೆಚ್ಚು ಕಡಿಮೆ ನಿರ್ನಾಮ ಆಗುವಂಥ ಸ್ಥಿತಿಯಲ್ಲಿ ಇದ್ದಿದ್ದನ್ನು ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡೋ ಮೂಲಕ, ಬಸ್ ಯಾತ್ರೆ ಮಾಡೋ ಮೂಲಕ ಒಂದು ಜೀವಂತಿಗೆ ಇಟ್ಕೊಂಡು ಬಂದಿದ್ದಾರೆ. ಇವತ್ತು ಅದು ಪ್ರಬಲ ಮೋದಿಯವರ ಹಿಡಿತದಿಂದ ಅಟ್ಲೀಸ್ಟ್ 99 MP ಗಳನ್ನು ತೊಗೊಂಡು ಇವತ್ತು ವಿರೋಧ ಪಕ್ಷ ನಿಲ್ತಾ ಇದೆ, ಅದು ಸ್ಟ್ಯಾಂಡ್ ಆಗಿ. ಇಂಥ ಪ್ರಸಂಗದಲ್ಲಿ ಈ ಸೀನಿಯರ್ಸ್ ಅಂತೀವಿ ನಾವು, ರಾಮಲಿಂಗಾರೆಡ್ಡಿ ಇದು ಬೆಂಗಳೂರು ನಗರ ಬದಿಯಲ್ಲಿ ಬೇಕಂತ ಕೇಳುವಂಥದ್ದು ಇದು. ಅದೇ ಕಾಲಕ್ಕೆ ನಮ್ಮ ಕೆ ಎಸ್ ಮುನಿಯಪ್ಪನವರು ಈ ಹಿಂದೆ ಮಾಡಿದಾರಲ್ಲ, ಅದನ್ನು ಮುಂದುವರಿಸ್ಬೋದಾಗಿತ್ತಲ್ಲ. ಯಾಕೆ ಅವ್ರಿಗೆ ಸಣ್ಣ ಹುಡುಗರ ಜೊತೆ ಆಟ ಮಾಡಿದಂಗೆ, ನನಗೆ ಆ ಪಿ ಬೇಕ್ರಿ, ನನಗೆ ಈ ಬಿಸ್ಕೆಟ್ ಬೇಕ್ರಿ, ನನಗೆ ಆ ಪೇಪರ್ ಮಿಠಾಯಿ ಬೇಕ್ರಿ, ಅವ್ನು ತೊಗೊಂಡಿದ್ದು ನನಗೂ ಬೇಕ್ರಿ. ಇದು ಒಬ್ಬ ಪ್ರಬುದ್ಧ ಈ ರಾಜಕಾರಣಿಗಳಲ್ಲಿ ಬರಬಾರದು. ಯಾವ ಕಾಯ್ದೆ ಕೊಟ್ಟರು ಏನದ? ಮತ್ತು ಈಗಂತ ಎಲ್ಲ ರಾಜಕಾರಣಿಗಳು ಯಾರು ಪಾಪಿ ಇವರು ಅಷ್ಟೇ ಯಾರಿದ್ರು ಎಲ್ಲರೂ ತಮ್ಮ ಪರ್ಸೆಂಟೇಜ್ ವ್ಯವಹಾರ ಮಾಡೋದಿಲ್ಲ. ಪ್ರತಿ ಡಿಪಾರ್ಟ್ಮೆಂಟಲ್ಲಿ ಪರ್ಸೆಂಟೇಜ್ ಇದ್ದೇ ಇರ್ತದೆ. ಏನು ಬೇಕಾಯ್ತು ಇವ್ರಿಗೆ? ಈಗೇನು ಸೋಷಲ್ ಸಮಾಜ ಕಲ್ಯಾಣ ಇಲಾಖೆಗೆ ಹೋದ್ರೆ ಏನು ಬದಲಾವಣೆ ಮಾಡೋದು ಬಿಡ್ತಾರೆ ಇಡೀ ಸಮಾಜವನ್ನು. ನಮ್ಮ ಕೆ ಎಸ್ ಮುನಿಯಪ್ಪನವರು ಅದೇ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಏನು ಅದು ಕೇಳ್ತಾ ಇದ್ದಾರೆ, ಎಕ್ದಮ್ ಅಭಿವೃದ್ಧಿ ಮಾಡಿಬಿಡ್ತಾರೆ, ರೋಡ್ ಎಲ್ಲ ಶುದ್ಧ ಮಾಡಿಬಿಡ್ತಾರೆ. ಸ್ವತಃ ಡಿ ಕೆ ಶಿ ಅವರು ಇಟ್ಕೊಂಡು ಏನು ಇಲ್ಲಿವರೆಗೆ ಇಂಪ್ರೂವ್ ಮಾಡಿಲ್ಲ. ಅಲ್ಲಿ ರೋಡ್ಗಳ ಬಗ್ಗೆ ಆರೋಪಗಳಿದ್ದಾವೆ ಕಾಂಗ್ರೆಸ್ ಮೇಲೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಅಧಿಕಾರ ಸಿಕ್ಕಾಗ ಸರಿಯಾಗಿ ವರ್ಕ್ ಮಾಡಿ, ಜನರು ವರ್ಕ್ ಮಾಡಿ. ಇವು ನೋಡಿರಿ, ನಿಜವಾಗಿಯೂ ಸಣ್ಣ ಪೋಸ್ಟ್ ಅಲ್ಲ ನಮ್ಮ ರಾಮಲಿಂಗಾರೆಡ್ಡಿ ಅವ್ರು ಕೊಟ್ಟು. ಜಲಸಂಪನ್ಮೂಲ ನೀರಾವರಿ ಇಲಾಖೆ ಕೊಟ್ಬಿಟ್ಟಿದ್ದಾರೆ ಕೈಯಲ್ಲಿ, ದೊಡ್ಡದ. ಆ ವರ್ಕ್ ಮಾಡಿ ತೋರಿಸ್ಬೇಕಾಗಿತ್ತು 2 ವರ್ಷ ಆಗ. ಮತ್ತು ನಮ್ಮ ಅದೇ ಕಾಲ ಕೆ ಎಸ್ ಮುನಿಯಪ್ಪನವ್ರಿಗೆ ಹಳೆಯದು ಆಹಾರ ಮತ್ತು ಇದ್ರದ್ದು ಅದು ನಿಜವಾಗಿಯೂ ಅಲ್ಲಿ ಏನಾದರೂ ಅವ್ರ ಮನಸ್ಸಲ್ಲಿ ಏನಾದರೂ ಗೊತ್ತಿಲ್ಲ, ಬಟ್ ಅವ್ರು ಕೇಳಿದ್ದು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಸಣ್ಣ ಹುಡುಗರಂಗೆ
ರಚ್ಚೆ ಇಡೋದು ರಾಜೀನಾಮೆ ಕೊಡ್ತಾನೆ ಅಂತಂದ್ರೆ ಇವ್ರು ಯಾವ ಪಕ್ಷದಿಂದ ಬೆಳೆದು ಇವತ್ತು ಒಂದು ಸಮಾಜದ ಅಥವಾ ಒಂದು ರಾಜ್ಯದ ಅತ್ಯಂತ ಪ್ರಮುಖ ಖಾತೆಗಳು ಹಿಡ್ಕೊಂಡು ಕೂತಿದ್ದಾರೋ ಆ ಪಕ್ಷ ಈ ರೀತಿ ಹೇಳಿದ್ರೆ ಎದುರಾಗಿ ಇವರು ಸಾಮಾನ್ಯಿದ್ದಾರೆ. ಪಕ್ಷವನ್ನು ನಾಳೆ ಬರುತ್ತೆ ಮುಂಬರುವ ಎಲೆಕ್ಷನ್ದಲ್ಲ ಇದನ್ನು ಇಶ್ಯೂ ಮಾಡಿಕೊಂಡು ಬೇಕಾದ ಮಾಡಲಿಕ್ಕೆ ಸಾಧ್ಯ ಮಾಡ್ತಾರೆ. ಮತ್ತು ಪಾಪ ಅವ್ರು ತಪ್ಪಂತಲ್ಲ, ಯಾವುದೇ ವಿರೋಧ ಪಕ್ಷ ಆದರೂ ಮಾಡೋದನ್ನ ಅದನ್ನು. ಯಾಕಂದರೆ ಮೊದಲು ನಾವು ತಿಳ್ಕೊಬೇಕಾಗಿದ್ದೀನಿ, ಎಲ್ಲ ಹಿರಿಯರು ಪಕ್ಷ ಇದ್ರೆ ಇವರಿಗೆಲ್ಲ ಭವಿಷ್ಯ. ಇದರಲ್ಲಿ ಪಕ್ಷಗಳು ಬೇಕು ಅಂತಲ್ಲ, ಮಾಡಿದವು ನಾವೆಲ್ಲ ಅದನ್ನು ಅನುಭವಿಸ್ಬೇಕಲ್ರಿ. ಇಲ್ಲೇ ಪಾರ್ಟಿ ಫಂಡ್ ಬರ್ತದೆ, ಪಾರ್ಟಿ ಫಂಡ್ ಯಾರ್ದು ಈ ಎಲ್ಲ ಕಾರ್ಪೊರೇಟ್ಗಳದ್ದು ಅವ್ರದ್ದು ಇವ್ರದ್ದು ಫಂಡ್ ಬರ್ತಿರ್ತದೆ. ಆ ಫಂಡ್ ಯಾರ್ದು ನಮ್ಮ ಟ್ಯಾಕ್ಸ್ ಸಲುವಾಗಿ ರೇಟ್ ಇರೋ ಸಲುವಾಗಿ ಮಾರ್ಕೆಟ್ ಹೈಕ್ ಮಾಡೋ ಸಲುವಾಗಿ ಮಾಡ್ತಾ ಇರ್ತಾರೆ. ಇವೆಲ್ಲ ಗೊತ್ತಿದ್ದು ಬೇರೆ ವ್ಯವಸ್ಥೆ ನಮ್ಮಲ್ಲಿ ಇಲ್ಲಲ್ರಿ. ಈಗ ವ್ಯವಸ್ಥೆ ಬದಲಿಂದ ಆಗ್ತದೆ ಗೊತ್ತಿಲ್ಲ. ನಮ್ಮಲ್ಲಿ ನಿಜವಾಗಿಯೂ ಎಲ್ಲರಿಗೂ ಶಿಕ್ಷಣ ಕೊಡಿಸುವಂಥ, ಎಲ್ಲರಿಗೂ ಆರೋಗ್ಯ ಕೊಡಿಸುವಂಥ ಇನ್ನೂ ವ್ಯವಸ್ಥೆನೇ ಬಂದಿಲ್ಲ. ಇನ್ನೂ ನಾವು ಆಯುಷ್ಮಾನ್ ಭಾರತದಲ್ಲಿ ಓಡಾಡೆ ಮಾಡಿ ಯಾವ ಮತ್ತು ಸ್ಕೀಮ್ಗಳು ತೊಗೊಂಡು ಆರೋಗ್ಯ ಪಡಿಸೋ ಒದ್ದಾಡಿ ಸಾಯ್ತಾ ಇರ್ತೀವಿ. ಗೌರ್ಮೆಂಟ್ ಆಸ್ಪತ್ರೆಗಳಾಗಿರ್ಬೋದು, ಗೌರ್ಮೆಂಟ್ ಸ್ಕೂಲ್ಗಳಾಗಿರ್ಬೋದು ಅಧ್ವಾನ ಎದ್ದು ಹೋಗಿದ್ದಾವೆ. ಅಂದ್ರೆ ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅಂದರೆ, ಈಗ ಮೊದಲ ಗುರಿ ಏನಪ್ಪ ಅಂತ ನಮ್ಗೆ ಕೊಟ್ಟಂಥ ಖಾತೆಯಲ್ಲಿ ಇನ್ನೂ ಚೆನ್ನಾಗಿ ವರ್ಕ್ ಮಾಡಿಕೊಂಡು ಮುಂದೆ ಹೋಗುವಂಥದ್ದು. ಈಗಂತೂ ಒಂದು ಸ್ಪಷ್ಟ ಏನಪ್ಪ ಅಂತಂದ್ರೆ, ಹೈಕಮಾಂಡ ಏನು ಹೇಳ್ತದೆ ಆ ಪ್ರಕಾರ ಡಿ.ಕೆ. ಶಿವಕುಮಾರ್ ನಡೀತಾ ಇದ್ದಾರೆ ಅನ್ನೋದು ಅಷ್ಟು ಸತ್ಯದ. ಯಾಕಂದರೆ 99% ಹೈಕಮಾಂಡ್ ಹಾಕಿದ್ದು ಗೆರೆಯನ್ನು ದಾಟೋದಿಲ್ಲ ಇವರು. ಮತ್ತು ಹೈಕಮಾಂಡ್ಗೂ ಏನು ಬೇಕಾಗಿತ್ತು ಅಂದ್ರೆ ಹೆಂಗಂದ್ರೆ ಎನರ್ಜೆಟಿಕ್ ಒಂದು ಹೊಸ ಮಂದಿಗೆ ಅನುಕೂಲ ಮಾಡೋಣ ಅಂತೇಳಿ ಒಂದಿಷ್ಟು ಇವು ಎಲ್ಲ ಹಿರಿಯರಿಗಿಂತ ಕಿರಿಯರಾದಂಥ ವಿಶೇಷವಾಗಿ ಡಿ.ಕೆ. ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ 3 ವರ್ಷ ಮಾಡಿದ್ರಪ್ಪ ಸಾಕಂತೇಳಿ. ಈಗ ಈ ಹಿರಿಯರೆಲ್ಲ ಇಂಥ ತಕರಾರು ತೆಗೆದ್ರೆ ಸಹಜವಾಗಿ ದೇಶದ ವಿರೋಧ ಪಕ್ಷಗಳ ಮುಂದೆ ಒಂದು ನಗ್ಗೀಡಾಗುವಂಥ ವಿಷಯ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಸಹಿತ ಅವ್ರು ಮೊದಲೇ ಕೇಳಿದ್ದು ಇವ್ರ ಮುಂದಿದ್ದಾಗ ಆ ಪೋಸ್ಟ್ ಕೊಟ್ಟಿದ್ದು ಮುಗಿದೋಗ್ಬಿಡ್ತಿತ್ತು. ಅದನ್ನ ಯಾಕೆ ಹೌದು ಅವ್ರ ಡಿಸ್ಕ್ರಿಷನರಿ ಪವರದ ಮುಖ್ಯಮಂತ್ರಿ ಬಯಸ್ದಂಗೆ ಇವ್ರು ವರ್ಕ್ ಮಾಡಬೇಕು ಅದನ್ನ ಸರಿ. ಆದರೆ ಇವ್ರಿಗಿಂತ ಸೀನಿಯರ್ಗಳು ಇರೋ ಮುಂದೆ ಅವ್ರದ್ದು ತಮ್ಮದೇ ಅಂತ ಒಂದು ಏನು ಕನಸುಗಳು ಇರ್ತಾವೆ, ಅವ್ನು ಬಗೆಹರಿಸಿ ದುಮ್ಡಿಗೆ ಹೇಳ್ತಿರಲಿಲ್ಲ, ಈ ಗದ್ದಲು ಹೇಳ್ತಾ ಇರಲಿಲ್ಲ. ಈಗ ಮತ್ತೊಂದು ಸ್ಫೋಟ ಆಗಲಿಕ್ಕೆ ಹೊರಟದ. ಇದು ಡಿ.ಕೆ. ಶಿವಕುಮಾರ್ ಹೆಂಗೆ ಇದನ್ನು ಕಂಟ್ರೋಲ್ ಮಾಡ್ಬೋದು ಅಂತೇಳಿ. ಯಾಕಂದ್ರೆ ಆಲ್ರೆಡಿ ನಮ್ಮ ಇವರಂತ ರಾಮಲಿಂಗಾರೆಡ್ಡಿ ಅವರಿಗೆ ಬೇಡ್ತಾ ಇರುವಂಥ ಪೋಸ್ಟ ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿದ್ದಾರೆ. ಅವ್ರನ್ನ ಬಿಡಿಸ್ಕೊಳ್ಲಿಕ್ಕೆ ಸಾಧ್ಯದನ ಇದು ಒಂದೇ ಆಯ್ತು ಬಂದ್ರೆ ಕೃಷ್ಣ ಬೈರೇಗೌಡರು ಅಸಮಾಧಾನಗೊಳ್ತಾರೆ. ಇಲ್ಲೆಲ್ಲ ಒಂದು ಅತ್ಯಂತ ಸೂಕ್ಷ್ಮವಾದ ವ್ಯವಹಾರ ಇರುವುದರಿಂದಾಗಿ ಇವತ್ತು ಕೆ.ಎಚ್. ಮುನಿಯಪ್ಪನವರು ತಮ್ಮನ್ನು ಬೆಳೆಸಿದ ಪಕ್ಷಕ್ಕಾಗಿ ನಾ ಇಲ್ಲಿ ಪಕ್ಷ ದೊಡ್ಡದು ಅಂತ ಹೇಳೋಕ್ಕಿಂತ ಅವ್ರಿಗೆ ದೊಡ್ಡದು, ನಮ್ಮಂಥವ್ರಿಗೆ ಏನಿಲ್ಲ, ಅದೊಂದು ಪಕ್ಷ ಅಷ್ಟ. ಅದನ್ನು ಉಳಿಸ್ಕೊಳ್ಬೇಕಾಗಿದ್ದು ಭಾಳ ಮುಖ್ಯದ. ಮುಂದೆ ಡಿ.ಕೆ. ಶಿವಕುಮಾರ್ ಬಗ್ಗೆ ಅವ್ರು ಎಷ್ಟೋ ಅಸಮಾಧಾನ ಇದ್ದಾರೆ. ಅವ್ರು ಮುಂದೆ ಹೋಗಿ ಮಾತಾಡಲಿ, ಹೇಳಿ ಕೇಳಿ. ಅವ್ರಿಗೆ ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಏನೋ ಮಾತಾಡಲಿ. ಆದರೆ ರಾಜೀನಾಮೆ ಕೊಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ರಾಜ್ಯ ಮಟ್ಟದಲ್ಲೇ ರಾಷ್ಟ್ರ ಮಟ್ಟದಲ್ಲೇ ಸಹಜವಾಗಿನ ಈ ಕಾಂಗ್ರೆಸ್ ಪಕ್ಷದ ಸಲುವಾಗಿ ಅಪಪ್ರಚಾರಗಳು ಆಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಅವ್ರಿಗೆ ಬಿಟ್ಟಿದ್ದು ಪ್ರಚಾರ ಮಾಡಿಕೊಳ್ಳಿ ಅನ್ನುವಂಥದ್ದು. ಆದರೆ ಇದು ಮಾತ್ರ ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರ ಮುಂದೆ ಭಾಳ ಚಾಲೆಂಜಿಂಗ್ ಆದಂಥ ವಿಷಯ. ಯಾಕಂದರೆ ಅವ್ರು ಏನೋ ಶುರು ಮಾಡಬೇಕಂತ ಭಾಳ ಚೆನ್ನಾಗಿ 2 ದಿನ ನೋಡ್ತಾ ಇದ್ವಿ ನಾವು. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಮತ್ತು ನಮ್ಮ ಬಿ.ಕೆ. ಹರಿಪ್ರಸಾದ್ನಲ್ಲಿ ಒಂದು ಕಾಂಬಿನೇಷನ್ ಬಂದಿದೆ. ಮತ್ತು ಸಿದ್ದರಾಮಯ್ಯರು ಇದಕ್ಕೆಲ್ಲ ಸಪೋರ್ಟಿವ್ ಆಗಿರ್ತಿದ್ದಾರೆ. ರಾಹುಲ್ ಗಾಂಧಿಯವರು ಜೋರ್ದಾರ ಖುಷಿಯಿಂದ ಈ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದ್ರೆ ಹೊಸ ರಾಜಕೀಯ ಮಾಡ್ಬೇಕಂತ ಅವ್ರು ತಿಳಿಯೋದು. ಬಟ್ ಈ ಹರ್ಡಲ್ಸ್ಗಳು ಅಡೆತಡೆಗಳು ಈಗ ಬಂದು ನಿಂತಿದ್ದ, ಮತ್ತೊಂದು ಸ್ಫೋಟ ಆಗಿ ನಿಂತಿದ್ದ, ನಿಜವಾಗಿಯೂ ಇದು ಹಿಂಬಡ್ತಿ ಆಗುವಂಥ ಸಾಧ್ಯತೆಗಳಿದ್ದಾವೆ ಕಾಂಗ್ರೆಸ್ಗೆ. ಅದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲ ಇವರು ಕೂತ್ಕೊಂಡು ಚರ್ಚೆ ಮಾಡಿ ಏನು ಮಾಡಬೇಕಾಗಿತ್ತು, ಏನಿಲ್ಲ, ಇದು ಪೋಸ್ಟ್ನ ನಾವೇ ಕೆಲಸ ಮಾಡೋಕ್ಕೆ ಸಾಧ್ಯತೆ ಅನ್ನೋ ವಿಷಯ. ಯಾಕಂದ್ರೆ ನಮ್ಗೆ ಇದೇ ಕಾಯ್ದೆ ಬೇಕು ಅಂದ್ರೆ ಎಲ್ಲರಿಗೂ ಅದೇ ಕಾಯ್ದೆ ಬಿಟ್ಟಿದ್ರೆ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯದ. ಮತ್ತು ಇನ್ನೊಂದಿಲ್ಲ ನಾವು ಗಮನಿಸಬೇಕಾಗಿದ್ದು, ಕೃಷ್ಣ ಬೈರೇಗೌಡರು ಸಣ್ಣ ವಯಸ್ಸಿನಲ್ಲಿದ್ದಾರೆ. ಅವರಿಗೆ ನಾಳೆ ಇನ್ನೊಂದು ಸ್ವಲ್ಪ ಈ ಡಿಪಾರ್ಟ್ಮೆಂಟ್ಗೆ ವರ್ಕ್ ಮಾಡಿದ್ದಾರೆ, ಬೆಂಗಳೂರು ಅಭಿವೃದ್ಧಿ ಏನೋ ಮಾಡ್ಬೋದೇನೋ ಅನ್ನುವಂಥದ್ದು ಪ್ರಾಮಾಣಿಕ ವರ್ಕ್ ಮಾಡೋದು ಬಂದಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಚಲೋ ವರ್ಕ್ ಮಾಡಿದ್ದಾರೆ. ಹೀಗಾಗಿ ಏನೋ ಕೊಟ್ಟಿರ್ಬೋದು ಹೈಕಮಾಂಡ. ಯಾಕಂದರೆ ಹೈಕಮಾಂಡ್ಗೆ ಈಗ ಹೊಸ ಜನ್ರೇಷನ್ನ ಬೆಳೆಸಬೇಕು ಅನ್ನೋಂಥ ಮನೋಭಾವ ಬಂದದ ಇವತ್ತು. ಯಾಕಂದರೆ ಹಳೆಯ ಜನ ಎಲ್ಲನೂ ಆಯ್ತಲ್ಲ, ಇವ್ರ ವಯಸ್ಸು ಆಗ್ತಾ ಬರ್ತದೆ, ಏನು ತೊಳೆಸು ಇವರು ಹೋಗಲೇಬೇಕಾಗ್ತದೆ. ನಾವು ಹೋಗೋದಿಲ್ಲದು, ನಮ್ಮ ವಯಸ್ಸು ಅಲ್ಲಿ ಇರಗೊಳ್ಳೋದಿಲ್ಲ. ಇದು ನಿಸರ್ಗ ನಿಯಮನೂ ಹೌದು. ಹಾಗಾಗಿ ಅವರೇನೋ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಈಗ ಪಕ್ಷಕ್ಕೆ ಹೊಡೆದುಕೊಳ್ಳುವಂಥದ್ದು ಡಿ.ಕೆ. ಶಿವಕುಮಾರ್ ಹೊಡೆದು ಬೀಳೋದಿಲ್ಲ, ಇದು ಪಕ್ಷಕ್ಕೆ ಹೊಡೆದು ಬೀಳ್ತದೆ. ಡಿ.ಕೆ. ಶಿವಕುಮಾರ್ ಕನಸು ಏನಿತ್ತು, ನಾವು ಮುಖ್ಯಮಂತ್ರಿ ಆಗಬೇಕಪ್ಪ, ಅದು ಆಗಿಬಿಟ್ಟಿಲ್ಲ. ಮುಂದೆ ಬಂತು, ನಾನೇ ಮುಖ್ಯಮಂತ್ರಿ ಬರಲಿಕ್ಕಂದ್ರೆ ಆಯ್ತು, ಎಲ್ಲರೂ ಕೂಡ ಹೋಗಿಬಿಡೋನು ಗುಳೆ ಕಟ್ಕೊಂಡು ಅಂತೇಳಿ. ಯಾಕಂದ್ರೆ ಎದುರಾಳಿ ಸಾಮಾನ್ಯ ಅಲ್ಲ, ನಮ್ಮ BJPಗರು, ಅದರಲ್ಲೂ ಮೋದಿ ಮತ್ತು ಶಾರ್ ಅವರಂತೂ ಪ್ಲ್ಯಾನ್ ಮಾಡೋದಿಲ್ಲ, ಎಲೆಕ್ಷನ್ ಗೆಲ್ಲೋದ್ರಲ್ಲಿ ಭಾಳ ಮಾಹಿರ್ ಅದಾರ. ಅವ್ರನ್ನ ಸೋಲಿಸೋದಪ್ಪ ಅಂತಂದ್ರೆ
ಚಲೋ ಕಡ್ಡಿ ಜೋಡಿ ಕುಸ್ತಿ ಹಿಡ್ದಂಗೆ ಅಂತ ಅಂದಾಗ ಯಾಕಂದ್ರೆ ಅಷ್ಟು ಮೈ ತುಂಬ ಕೂದಲವರು ಏನು ನೀವು ಹೊರದ್ರು ಮಾಡಿ ಏನೂ ಆಗುವಂಥ ಪರಿಸ್ಥಿತಿ ಇವತ್ತಿಲ್ಲ. ಆದರೆ ನಿಧಾನಕ್ಕೆ ಇಲ್ಲೂ ಜನ ಜಾಗೃತ ಆಗ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿನ ಈಗ ನಿಮ್ಗೆ ಹೇಳಿಲ್ಲ ಕಾಕ್ರೋಚ್ ಜನತಾ ಪಾರ್ಟಿ ಮಕ್ಕಳಲ್ಲೇ ಅಂದರೆ ವಿದ್ಯಾರ್ಥಿಗಳಲ್ಲೇ ಮತ್ತು ನಿರುದ್ಯೋಗಿಗಳಲ್ಲಿ ಅಸಮಾಧಾನ ಸ್ಫೋಟ ಆಗೋ ಹಂತಕ್ಕೆ ಬಂದಿರ್ತದೆ. ನಾಳೆ ಆರಕ್ಕೆ ಏನಾಗ್ತದೆ ಗೊತ್ತಿಲ್ಲ, ಬಟ್ ಅದು ಇದ್ದಿದ್ದೇನು ಸುಳ್ಳಲ್ಲ. ಆ ಒಂದು ಕ್ರಾಂತಿ ಅವರು ಮಾಡ್ಬೋದು. ಅದೇನೂ ಇರಲಿ, ಕರ್ನಾಟಕದಲ್ಲಿ ಮಾತ್ರ ಹಿರಿಯರಾದಂತಹ KH ಮುನಿಯಪ್ಪನವರು, ರಾಮಲಿಂಗಾರೆಡ್ಡಿಯವರು, ಮನದೊಳಗೆ ನಮ್ಮ ಸತೀಶ್ ಅವರು, ಮನದೊಳಗೆ ಅವರು ಏನು ವಿಚಾರ ಮಾಡ್ತಾ ಇದ್ದಾರೆ ಏನು ಮಾಡೋಣ ಅಂತೇಳಿ. ಅವರು ಇವರು ಹಾಗೆ ಹೇಳಿದ್ರಪ್ಪ ಅಂದ್ರೆ ಮತ್ತಷ್ಟು ಗದ್ದು ಹಿಡಿತದೆ ಇಲ್ಲ. ಇದಕ್ಕೆ DK ಶಿವಕುಮಾರ್ ಅವರು ಕ್ವಿಕ್ಕಾಗಿ ಈ ಒಂದು ಆರಂಭದ ಅಶಾಂತಿಯನ್ನು ಒಂದು ಸ್ಫೋಟನ್ನು ತಡೆಯುವುದರ ಅಲ್ಲಿ ಯಶಸ್ವಿ ಆಗಬೇಕಾಗ್ಯದ ಹೈಕಮಾಂಡ್ ಜೊತೆಗೂಡಿ. ಮತ್ತೇನೋ ರಾಹುಲ್ ಗಾಂಧಿಯವರು ಬರ್ತಾ ಇದ್ದಾರೆ ಅಂತ ಸುದ್ದಿಗಳಿದ್ದಾವೆ. ರಾಹುಲ್ ಗಾಂಧಿ, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು, ಅವ್ರ ಜೊತೆಗೆ ಆ ಇಬ್ಬರು KC ವೇಣುಗೋಪಾಲ ಮತ್ತು ಸುರ್ಜೇವಾಲಾ ಬರ್ತಾ ಇದ್ದಾರೆ ಸುದ್ದಿಗಳಿದ್ದಾವೆ. ಮತ್ತು ಇವರೆಲ್ಲ ಸಮಾಧಾನ ಮಾಡಿರಿ. ಯಾಕಂದ್ರೆ ಹಿರಿಯರು ಸಹಿತ ತಾವು ತಿಳ್ಕೊಬೇಕಾಗಿದ್ದು ಪಕ್ಷ ಉಳಿಬೇಕು, ಪಕ್ಷದ ನೀವೇನು ಬೇಕಾದ್ರು ಮಾಡ್ಲಿಕ್ಕೆ ಸಾಧ್ಯದ. ಮತ್ತು ಯಾವುದೋ ಒಂದು ಸಣ್ಣ ಕಾರಣಕ್ಕೆ ನನಗೆ ಕೆಂಪು ಸೀರೆ ಕೊಡಲಿಲ್ಲ ಅಥವಾ ಕೆಂಪು ಅಂಗಿ ಕೊಡಲಿಲ್ಲ, ಬಿಳಿ ಅಂಗಿ ಕೊಡಲಿಲ್ಲ ಅನ್ನೋಂಗೆ ಸಣ್ಣ ಮಕ್ಕಳಂಗೆ ಜಗಳೋದು ಇವ್ರಿಗೆ ಶೋಭೆ ತರ್ತದಲ್ಲ ಅನ್ನುವಂಥ ಮಾತು. ಜೊತೆಗೆ ಇನ್ನು DK ಶಿವಕುಮಾರ್ ಮುಂದೆ ಭಾಳ ಜವಾಬ್ದಾರಿ ಇದೆ. ಮೊದಲು ಇವ್ರನ್ನ ಮನವೊಲಿಸುವಂಥ ಕೆಲಸ ಕ್ವಿಕ್ ಆಗಬೇಕು, ಲೇಟ್ ಇಲ್ಲ. ಲೇಟ್ ಆದಷ್ಟು ಹೊಡೆದು ಬೀಳ್ತದೆ. 2 ವರ್ಷದ ಮತ್ತು ಕಡಿಮೆ ಆಗ್ತಾ ಹೊರಟದ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು DK ಶಿವಕುಮಾರ್ ಅವರಿಗೆ ಬಿಟ್ಟಂಥ ವಿಷಯ ಏನೂ ಆಗಲಿ. ಒಟ್ಟಲ್ಲಿ ಮೊದಲು ಸ್ಫೋಟ ಆಗಿದ್ದು ನಮ್ಮ ರಾಮಲಿಂಗಾರೆಡ್ಡಿಯವರು, ಅದಕ್ಕೆ ಮೊದಲ ಒಳಗೆ ಕುದಿತಾ ಇರೋದು ನಮ್ಮ ಸತೀಶ್ ಅವರು. ಇನ್ನೊಂದು ಮೂರನೇದಾಗಿ ಈಗ KH ಮುನಿಯಪ್ಪನವರು ಧಡಲದ ನಾನು ಈಗ ಒಂದು ಬಾಂಬ್ ಹಾಕ್ಕೊಂಡು ವಿಚಾರ ಮಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ಬೋದು. ಬಟ್ DK ಶಿವಕುಮಾರ್ ಅವರು ಇವರನ್ನ ಜೊತೆಗೆ ರಾಹುಲ್ ಗಾಂಧಿ ಅವ್ರನ್ನ ಜೊತೆಗೂಡಿಸ್ಕೊಂಡು, ಸಿದ್ದರಾಮಯ್ಯ ಜೊತೆಗೂಡಿಸ್ಕೊಂಡು ಈ ಎದ್ದಂಥ ಜ್ವಾಲೆಯನ್ನು ಅಥವಾ ಎದ್ದಂಥ ಬುಗಿಲೆದ್ದಂಥ ಸ್ಫೋಟವನ್ನು ಶಮನ ಮಾಡ್ಬೋದಾ, ನೋಡು ಏನಾಗ್ಬೋದು ಅಂತೇಳಿ ಅಂತ ಹೇಳ್ತಾ ಇದ್ರ ಮೇಲೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅಂತದೆ ಚಿತ್ರನಾಮಿದು ಸತ್ಯದ ಕೈಗೆ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.